ನಮಸ್ಕಾರ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ನಾನ್ ಸ್ಟಾಪ್ ಮೆಗಾ ಕವರೇಜ್. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ಸ್ ನಾಗೇಂದ್ರ ಬಾಬು ಹಾಗೆ ಶ್ರುತಿ ಕಿತ್ತೂರ್. ಕೆಲವೇ ಕ್ಷಣಗಳಲ್ಲಿ ನಮ್ಮ ಹಿರಿಯ ಸಹೋದ್ಯೋಗಿ ಜಯಪ್ರಕಾಶ್ ಶೆಟ್ರು ಕೂಡ ಜಾಯಿನ್ ಆಗ್ತಾರೆ. ಇವತ್ತು ಇಡೀ ದಿನ ಈ ಕ್ಷಣದಿಂದ ಪ್ರಾರಂಭವಾಗಿ ರಿಸಲ್ಟ್ಸ್, ಪ್ರಮುಖವಾಗಿ ನಮ್ಮ ರಾಜ್ಯದ 3 ಕ್ಷೇತ್ರಗಳಿಗೆ ನಡೀತಾ ಇರುವ ಉಪಚುನಾವಣೆ ಹಾಗೆ ಜಾರ್ಖಂಡ್, ಮಹಾರಾಷ್ಟ್ರದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಗ್ರೌಂಡ್ ರಿಪೋರ್ಟ್, ಅತ್ಯಂತ ವೇಗ ಹಾಗೆ ನಿಖರವಾದ ಫಲಿತಾಂಶವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ನಿಮ್ಮವರೆಗೂ ತಲುಪಿಸ್ತಾ ಇದೆ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ನಿಮಗೆ ಗೊತ್ತಿರೋ ಹಾಗೆ ಇಡೀ ದೇಶದಲ್ಲೇ ಅತಿ ದೊಡ್ಡ ಜಾಲವನ್ನು ಹೊಂದಿರುವಂತಹ ಮೀಡಿಯಾ ನೆಟ್ವರ್ಕ್. ಹೀಗಾಗಿ ಕೇವಲ ನಮ್ಮ ರಾಜ್ಯದ 3 ಕ್ಷೇತ್ರಗಳು ಮಾತ್ರವಲ್ಲ, ಮಹಾರಾಷ್ಟ್ರ, ಜಾರ್ಖಂಡ್ನಲ್ಲೂ ಕೂಡ ಗ್ರೌಂಡ್ ಝೀರೋದಿಂದ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ, ಲೈವ್ ಕವರೇಜ್ ಅನ್ನ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಹೋಗುತ್ತೆ. 3 ಕ್ಷೇತ್ರಗಳ ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರಾ? CP ಯೋಗೇಶ್ವರ್ ಗೆದ್ದು ಸಾಧನೆ ಮಾಡ್ತಾರಾ? ಪ್ರತಿಷ್ಠೆಯ ಕಣವಾಗಿದೆ DK ಶಿವಕುಮಾರ್ ಅವರಿಗೆ, ಅದೇ ರೀತಿಯಾಗಿ HD ಕುಮಾರಸ್ವಾಮಿ. ಮತ್ತೊಂದು ಕಡೆ ಶಿಗ್ಗಾವಿ ಉಪಚುನಾವಣೆಯ ಕದನದಲ್ಲಿ ಭರತ್ ಬೊಮ್ಮಾಯಿಗೆ ಟಿಕೆಟ್ ಅನ್ನ ಕೊಡಿಸಿ ಪುತ್ರನ ಪರವಾಗಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸವಾಲಾಗಿ ತೆಗೆದುಕೊಂಡು ಗೆಲ್ಲಿಸಿಕೊಂಡು ಬರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಕೂಡ ಪಟ್ಟಿದ್ದಾರೆ. ಆದರೆ ಇದರ ನಡುವೆ ಅಜಂಪೀರ್ ಖಾದ್ರಿ ಸಾಕಷ್ಟು ಚರ್ಚೆಗೆ ಕಾರಣರಾದಂಥವರು. ಮತ್ತೊಂದು ಕಡೆ ಸಂಡೂರು ಬೈ ಎಲೆಕ್ಷನ್ ಅಲ್ಲಿ ಸಂತೋಷ್ ಲಾಡ್ ವರ್ಸಸ್ ಜನಾರ್ದನ್ ರೆಡ್ಡಿ ಅನ್ನುವಂತಾಗಿತ್ತು. ಯಾರು ಗೆಲ್ತಾರೆ ಇಬ್ಬರಲ್ಲಿ ಅನ್ನೋದು ಕೂಡ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ತುಕಾರಾಮ್ ಅವರಿಂದ ತೆರವಾಗಿದ್ದಂಥ ಕ್ಷೇತ್ರ, ಅವರ ಪತ್ನಿಗೆ ಟಿಕೆಟನ್ನು ಕೊಡಿಸಿ ಆ ಕ್ಷೇತ್ರವನ್ನು ತಮ್ಮಲ್ಲೇ ಉಳಿಸಿಕೊಳ್ಳುವಂಥ ತವಕ. ಶಿಗ್ಗಾವಿಯಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರಿಂದ ತೆರವಾದಂಥ ಕ್ಷೇತ್ರ, ಅಲ್ಲೂ ಕೂಡ ಕ್ಷೇತ್ರವನ್ನು ಉಳಿಸಿಕೊಳ್ಳುವಂಥ ತವಕ. ಆದರೆ ಚನ್ನಪಟ್ಟಣದಲ್ಲಿ ಹಾಗಲ್ಲ. ಕೊನೆ ಕ್ಷಣದಲ್ಲಿ ಟಿಕೆಟನ್ನು ಗಿಟ್ಟಿಸಿಕೊಂಡಿದ್ದು ಕಾಂಗ್ರೆಸ್ನಿಂದ CP ಯೋಗೇಶ್ವರ್. ಕೊನೆ ಕ್ಷಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಣಕ್ಕೆ ಧುಮುಕ್ತಾರೆ. ನಿಖಿಲ್ ಕುಮಾರಸ್ವಾಮಿ ಪರ HD ದೇವೇಗೌಡ ಅವರು, ತಂದೆ HD ಕುಮಾರಸ್ವಾಮಿ ಅವರು, ಪತ್ನಿ ರೇವತಿ ಎಲ್ಲರೂ ಕೂಡ ಅಬ್ಬರದ ಪ್ರಚಾರವನ್ನು ಕೂಡ ಮಾಡ್ತಾರೆ. ಈ 3 ಕ್ಷೇತ್ರಗಳಿಂದ ನಮ್ಮ ದೊಡ್ಡ ತಂಡ ಲೈವ್ ಕವರೇಜನ್ನು ನಿಮ್ಮ ಮುಂದೆ ಮಾಡ್ತಾ ಹೋಗುತ್ತೆ, ಕ್ಷಣ ಕ್ಷಣದ ಅಪ್ಡೇಟನ್ನು ಕೊಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಜೊತೆಗೆ ಜಾರ್ಖಂಡ್. ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ? ಆಲ್ರೆಡಿ ರೆಸಾರ್ಟ್ಗಳಂತೂ ಬುಕ್ ಆಗ್ತಾ ಇದೆ. ಜಾರ್ಖಂಡ್ನಲ್ಲಿ ಈ ಬಾರಿ ಬರ್ತಾರಂತೆ NDA ಮೈತ್ರಿಕೂಟಕ್ಕೆ ಈ ಬಾರಿ ಗೆಲುವು ಅಂತೇಳಿ ಎಕ್ಸಿಟ್ ಪೋಲ್ ಕೂಡ ಹೇಳಿದೆ. ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ಅತಂತ್ರದ ಸ್ಥಿತಿಗೆ ಹೋಗುತ್ತಾ ಗೊತ್ತಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಸಂಪೂರ್ಣವಾದಂಥ ಚಿತ್ರಣ ಸಿಗ್ತಾ ಹೋಗುತ್ತೆ. ಕ್ಷಣ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡ್ತಾ ಹೋಗೋಣ. ಶ್ರುತಿ, ಮೊದಲ ಬ್ರೇಕಿಂಗ್ ನಿಮ್ಮಿಂದ ಶುರುವಾಗಿ. ಉಪಸಮರದ ಮಹಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 3 ಪಕ್ಷಗಳ ಪೈಕಿ ಯಾವ ಪಕ್ಷಕ್ಕೆ ಸೂಪರ್ ಶನಿವಾರ ಆಗಬಹುದು ಅನ್ನೋದು ಸದ್ಯ ಇರುವ ಕುತೂಹಲ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಚನ್ನಪಟ್ಟಣದ ಗದ್ದುಗೆ ಏರ್ತಾರ CP ಯೋಗೇಶ್ವರ್? ತಂದೆ ಕ್ಷೇತ್ರದಲ್ಲಿ ಜಯ ಗಳಿಸ್ತಾರ ನಿಖಿಲ್ ಕುಮಾರಸ್ವಾಮಿ? ಸಂಡೂರು ಅಧಿಪತಿ ಅನ್ನಪೂರ್ಣನ ಬಂಗಾರು ಹನುಮಂತುನ? ಶಿಗ್ಗಾವಿ ಸಿಹಿ ಭರತ್ ಬೊಮ್ಮಾಯಿಗ ಯಾಸಿರ್ಗ ಅನ್ನೋದು ಸದ್ಯ ಇರುವ ಕುತೂಹಲ. ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ನೋಡೋದಕ್ಕೆ ಸಿಗುತ್ತೆ. ಇಡೀ ರಾಜ್ಯದ ಜನರ ಚಿತ್ತ, ಬಹುತೇಕ ಎಲ್ಲರಿಗೂ ಕುತೂಹಲ ಇರೋದು ಚನ್ನಪಟ್ಟಣ ಏನಾಗುತ್ತೆ ಅಂತ. ನಾಗೇಂದ್ರ ಬಾಬು ಹೇಳ್ತಾ ಇದ್ರು ಅಭ್ಯರ್ಥಿಗಳ ಹಣೆ ಬರಹ ಏನಾಗಬಹುದು, ಯಾವ ರೀತಿ ಪೈಪೋಟಿ ಇತ್ತು ಅಂತ. ಆದರೆ ಜನರ ಮನಸ್ಸಲ್ಲಿ ಸರ್ಕಾರದ ಬಗ್ಗೆ ಇರುವ ಲೆಕ್ಕಾಚಾರ ಕೂಡ ನಿರ್ಧಾರ ಆಗ್ಬಿಡುತ್ತೆ ಈ ಫಲಿತಾಂಶದಿಂದ ಅಂತ. ವಾಲ್ಮೀಕಿ ಹಗರಣ, ಮೂಡಾ ಹಗರಣ ಯಾವುದೂ ಕೂಡ ಜನರಲ್ ಮನಸ್ಸಲ್ಲಿ ಇಲ್ವಾ? ಇದೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಅದನ್ನ ಇವತ್ತು ಡಿಸೈಡ್ ಮಾಡ್ತಾರೆ ಮತದಾರ ಅಂತ. ರೈಟ್, ನಮ್ಮ ಸ್ಕ್ರೀನ್ ಅನ್ನು ಒಂದ್ಸತಿ ಸೂಕ್ಷ್ಮವಾಗಿ ಗಮನಿಸ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ, ರಿಪಬ್ಲಿಕ್ ಕನ್ನಡದಲ್ಲಿ ಒಂದೇ ಒಂದು ಇನ್ಫಾರ್ಮೇಶನ್ ಕೂಡ ಮಿಸ್ ಆಗಲ್ಲ. ಎನಿ ಮೊಮೆಂಟ್, ಯಾವುದೇ ಕ್ಷಣದಲ್ಲಿ ನೀವು ರಿಪಬ್ಲಿಕ್ ಕನ್ನಡ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಕೂಡ ಒಂದ್ ಕಡೆ ಮಹಾರಾಷ್ಟ್ರ, ಮತ್ತೊಂದು ಕಡೆಯಲ್ಲಿ ಜಾರ್ಖಂಡ್ ಟ್ರೆಂಡ್ಗಳು ನಂಬರ್ಗಳ ಸಮೇತ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಮೇಲ್ಗಡೆ ನಾವು ಅದನ್ನು ಟಾಪ್ ಜಾಕೆಟ್ ಅಂತ ಕರಿತೀವಿ. ಅಲ್ಲಿ ನಿಮಗೆ ಕರ್ನಾಟಕದ 3 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ನ ಟ್ರೆಂಡ್ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಕೆಳಭಾಗದಲ್ಲಿ ಗ್ರಿಡ್ನಲ್ಲಿ ಕ್ಷೇತ್ರಗಳಿಂದ ಬರ್ತಾ ಇರುವ ಬ್ರೇಕಿಂಗ್ ಅಪ್ಡೇಟ್ಗಳು ಹಾಗೆ ಸ್ವಾರಸ್ಯಕರ ಸಂಗತಿಗಳು, ರಿಯಾಕ್ಷನ್ಗಳು, ಇದರ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಕಂಪ್ಲೀಟ್ ಪ್ಯಾಕೇಜ್ ರಿಪಬ್ಲಿಕ್ ಕನ್ನಡದಲ್ಲಿ, ಕಂಪ್ಲೀಟ್ ಪ್ಯಾಕೇಜ್. 2 ರಾಜ್ಯಗಳ ಚುನಾವಣೆಯ ರಿಸಲ್ಟ್ ಜೊತೆಗೆ ನಮ್ಮ ರಾಜ್ಯದ 3 ಕ್ಷೇತ್ರಗಳ ರಿಸಲ್ಟ್, ಇದರ ಇಂಚಿಂಚು ಮಾಹಿತಿ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಮಿಸ್ ಮಾಡದೆ ಗಮನಿಸ್ತಾ ಇರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ರಿಪೋರ್ಟರ್ಸ್ ಹಾಗೆ ಆಂಕರ್ಸ್ ಗ್ರೌಂಡ್ನಲ್ಲಿ ಇರುವವರು
ಇವತ್ತು ನಾವಾಗಲೇ ಹೇಳ್ತಾ ಇದ್ದ ಹಾಗೆ ಅತಿ ದೊಡ್ಡ ತಂಡ ಶಿಗ್ಗಾವಿಯಲ್ಲಿ ಇನ್ಫ್ಯಾಕ್ಟ್ ನಮ್ಮ ರಿಪೋರ್ಟರ್ ಜೊತೆಯಲ್ಲಿ ಆಂಕರ್ ಇದ್ದಾರೆ, ಸಂಡೂರಿನಲ್ಲೂ ಕೂಡ ರಿಪೋರ್ಟರ್ ಜೊತೆಯಲ್ಲಿ ಆಂಕರ್, ಚನ್ನಪಟ್ಟಣ ಹೈ ವೋಲ್ಟೇಜ್ ಕ್ಷಣ. ಹಾಗಾಗಿ ಇಬ್ಬರಿಬ್ಬರು ಆಂಕರ್ ಹೋಗಿದ್ದಾರೆ ಅಲ್ಲಿ. ಶ್ರೀಲಕ್ಷ್ಮಿ ಮತ್ತು ಶ್ರೀಪಾದ್ ಪಾಟೀಲ್ ಎರಡು ಶ್ರೀಗಳು. So, ಈ ಶ್ರೀ ಶುಭ ಯಾರ ಪಾಲಾಗುತ್ತೆ, ನಿಖಿಲ್ ಕುಮಾರಸ್ವಾಮಿನ ಅಥವಾ CPY ಆ ಒಂದು ಕುತೂಹಲ ಇದ್ದೇ ಇದೆ. ನೀವೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಅಪ್ಡೇಟ್ಸ್ ಗಳನ್ನ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀವಿ. 8 ಗಂಟೆಯಿಂದ ಹೌದು ಮತ ಎಣಿಕೆ ಪ್ರಾರಂಭ ಆಗುತ್ತೆ. ಮತ ಮತ್ತೊಂದ್ ಕಡೆ ಎಣಿಕೆ ನಮ್ಮ ಚನ್ನಪಟ್ಟಣ ರಾಮನಗರ ರಿಪೋರ್ಟರ್ ಮಹದೇವ್ ಸ್ವಾಮಿ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅದೇ ರೀತಿಯಾಗಿ ಆ ಸಂಡೂರಿಂದ ರೇಣುಕಾರಾಧ್ಯ, ನಿಕೇಶ್ ಕೊಠಾರಿ, ಇದರ ಜೊತೆಲಿ ಶಿಗ್ಗಾವಿಯಿಂದ ದೇವಿತ್ ಹಾಗೆ ಮಾರುತಿ ಅಲ್ಲಿಂದ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಬೆಳಗ್ಗೆ 6 ಗಂಟೆಯಿಂದ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಲೈವ್ ಕವರೇಜ್ ಆರಂಭ ಆಗಿದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಕ್ಷೇತ್ರದ ಕ್ಷಣ ಕ್ಷಣದ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಕ್ಸ್ಕ್ಲೂಸಿವ್ ಅಪ್ಡೇಟ್ ರಿಪಬ್ಲಿಕ್ನಲ್ಲಿ. ಎಲ್ಲರಿಗಿಂತ ಮೊದಲ ಮಾಹಿತಿ ನಿಮಗೆ ನಮ್ಮಲ್ಲಿ ಮಾತ್ರ ಸಿಗೋದಕ್ಕೆ ಸಾಧ್ಯ. ಅತಿ ದೊಡ್ಡ ತಂಡ ಗ್ರೌಂಡ್ನಲ್ಲಿದೆ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್. ಮಹಾರಾಷ್ಟ್ರದಲ್ಲಿ ಏನಾಗ್ತಾ ಇದೆ, ಜಾರ್ಖಂಡ್ನಲ್ಲಿ ಏನಾಗ್ತಾ ಇದೆ, ಟ್ರೆಂಡ್ ಹೇಗಿದೆ, ಇದರ ಜೊತೆಗೆ ಬಹಳ ಪ್ರಮುಖವಾಗಿ ನಮ್ಮ ರಾಜ್ಯದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ 7 ಗಂಟೆಗೆ ಇನ್ನೇನು 52 ನಿಮಿಷ ಮಾತ್ರ ಬಾಕಿ ಇದೆ. ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಅದಾದ ಬಳಿಕ 8 ಗಂಟೆಯಿಂದ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಹಂತ ಹಂತವಾಗಿಯೂ ಕೂಡ ಯಾರು ಮುನ್ನಡೆಯನ್ನು ಸಾಧಿಸ್ತಾರೆ, ಯಾರಿಗೆ ಹಿನ್ನಡೆ ಇದೆ, ಯಾರು ಎಷ್ಟು ಅಂತರದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ಫಾಸ್ಟ್ ಆಗಿ ರಿಸಲ್ಟನ್ನು ನಿಮ್ಮ ಮುಂದೆ ಇಡುವಂಥ ಪ್ರಾಮಿಸ್ ನಾವು ಮಾಡ್ತೀವಿ. ಈ ಚುನಾವಣಾ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಕುತೂಹಲ ಇರೋದು ಯಾವ ರೌಂಡ್ನಲ್ಲಿ, ಮತ ಎಣಿಕೆಯ ಯಾವ ಸುತ್ತಿನಲ್ಲಿ ಯಾರು ಮುಂದಿದ್ದಾರೆ ಅಂತ ಹೇಳಿ. ಸಾಮಾನ್ಯವಾಗಿ ಅದರ ಅಕ್ಯುರೇಟ್ ನಂಬರ್ಗಳು ಸಿಗೋದು ಕಷ್ಟ. ಬಟ್ ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತಿನ ಕವರೇಜ್ನ ಸ್ಪೆಷಾಲಿಟಿ ಅಂದರೆ ನಾವು ರೌಂಡ್ ಟು ರೌಂಡ್ ಪ್ರತಿ ಮತ ಎಣಿಕೆಯ ಸುತ್ತಿನ ಅಪ್ಡೇಟ್ ಕೂಡ ಕೊಡ್ತಾ ಹೋಗ್ತೀವಿ. ರಾಜಕಾರಣಿಗಳಿಗೆ ಬಹಳ ಮುಖ್ಯ ಇದು. ಹಾಗೆ ಅವರ ಅನುಯಾಯಿಗಳಿಗೆ, ಫಾಲೋವರ್ಸ್ ಕೂಡ ಬಹಳ ಮುಖ್ಯ. ಅಂದರೆ ಯಾವ ಕ್ಷೇತ್ರದ ಯಾವ ವಾರ್ಡ್ನಲ್ಲಿ ಎಷ್ಟು ಲೀಡ್ ಬಂದಿದೆ ಅಂತ ಗೊತ್ತಾಗಲಿಕ್ಕೆ ಈ ಮತ ಎಣಿಕೆ ಸುತ್ತಿಗಳಲ್ಲಿ ಆಗುವಂತಹ ಮತ ಎಣಿಕೆ ಬಹಳ ಮುಖ್ಯವಾಗುತ್ತೆ. ಹೀಗಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಕೇವಲ ಲೀಡ್ ಮಾತ್ರ ಅಲ್ಲ, ಯಾರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮಾತ್ರ ಅಲ್ಲ, ಯಾವ ಸುತ್ತಿನಲ್ಲಿ ಎಷ್ಟು ಮತಗಳ ಅಂತರದಿಂದ ಲೀಡನ್ನು ಕಾಯ್ದುಕೊಂಡಿದ್ದಾರೆ, ಆ ರೌಂಡ್ ಟು ರೌಂಡ್ ಅಪ್ಡೇಟ್ ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಯಾಕಂದ್ರೆ ಒಂದೊಂದು ರೌಂಡ್ ಕೂಡ ಬಹಳ ಇಂಪಾರ್ಟೆಂಟ್. ಒಂದ್ ರೌಂಡ್ ಅಲ್ಲಿ ಮುನ್ನಡೆ ಇದ್ದವರು ಇನ್ನೊಂದು ರೌಂಡಿಗೆ ಅವ್ರು ಹಿನ್ನಡೆ ಆಗಬಹುದು. ನೆಕ್ ಟು ನೆಕ್ ಫೈಟ್ ಅಂತ ಹೇಳ್ತಾನೆ ಇರ್ತೀವಿ ನಾವು ಪದೇ. ಹಾಗಾಗಿ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಎಕ್ಸಾಕ್ಟ್ಲಿ ಏನ್ ಬೆಳವಣಿಗೆ ಆಗುತ್ತೆ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಆ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಮತ್ತೊಂದು ಅಪ್ಡೇಟ್ ಇದೆ.